ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಗೆಳೆಯರೊಂದಿಗೆ ಈಜಲು ಹೋದ ಯುವಕ ನಾಪತ್ತೆ. ಸ್ನೇಹಿತರೊಂದಿಗೆ ಈಜಲು ತೆರಳಿದ್ದ ಯುವಕನೊಬ್ಬ ನಾಪತ್ತೆಯಾದ ಘಟನೆ ಕುಷ್ಟಗಿ ತಾಲೂಕಿನ ವಣಿಗೇರಿ ಗ್ರಾಮ ಸೀಮಾದಲ್ಲಿ ಬರುವ ಬಿಜ್ಕಲ್ ಕೆರೆಯಲ್ಲಿ ಭಾನುವಾರ ಮಧ್ಯಾಹ್ನ ನಡೆದಿದೆ. ಬೋದೂರು ಗ್ರಾಮದ ಹನುಮಂತ ತಂದೆ ಬಸವರಾಜ್ ಅಪ್ಪಾಜಿಗೌಡ ವಯಸ್ಸು 17 ನೀರು ಪಾಲಾದ ಯುವಕ ಎಂದು ಹೇಳಲಾಗುತ್ತದೆ. ಗ್ರಾಮದ ತನ್ನ ಸ್ನೇಹಿತರು ಸೇರಿ ಒಟ್ಟು 6 ಜನ ಯುವಕರೊಂದಿಗೆ ವಣಿಗೇರಿ ಸೀಮಾದಲ್ಲಿ ಬರುವ ಬಿಜ್ಕಲ್ ಕೆರೆಗೆ ಈಜಾಡಲು ನೀರಿಗೆ ಇಳಿದಿದ್ದಾರೆ. ಈಜುವ ವೇಳೆ ಈ ಯುವಕ ನಾಪತ್ತೆಯಾಗಿದ್ದಾನೆ ಎಂದು ತಿಳಿದು ಬಂದಿದೆ. ತಮ್ಮ ಗೆಳೆಯನನ್ನು ಎಷ್ಟು ಹುಡುಕಿದರೂ ಸಿಗದಿದ್ದಾಗ ಇನ್ನುಳಿದ ಯುವಕರು ಗ್ರಾಮಸ್ಥರಿಗೆ ಮಾಹಿತಿ ನೀಡಿದ್ದಾರೆ. ಬಳಿಕ ವಿಷಯ ತಿಳಿದ ಕುಷ್ಟಗಿ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನಂತರ ಕೂಡಲೇ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ನಿಡಶೇಸಿ ಕೆರೆಯಲ್ಲಿ ಮೀನುಗಾರರು ಬಳಸುವ ತೆಪ್ಪವನ್ನು ಬಳಸಿಕೊಂಡಿರುವ ಅಗ್ನಿಶಾಮಕ ದಳದ ಸಿಬ್ಬಂದಿ ತುಂಬಿದ ಕೆರೆಯಲ್ಲಿ ನಾಪತ್ತೆಯಾದ ಯುವಕನ ಹುಡುಕಾಟ ಆರಂಭಿಸಿದ್ದಾರೆ. ಸಂಜೆ 7 ಗಂಟೆ ಕಳೆದರೂ ನೀರಿನಲ್ಲಿ ನಾಪತ್ತೆಯಾದ ಯುವಕ ಈವರೆಗೂ ಸಿಕ್ಕಿಲ್ಲ. ಕಾರ್ಯಾಚರಣೆ ಮುಂದುವರೆದಿದೆ. ಮರಳು ದಂಧೆಕೋರರು ಕೆರೆ ಒಡಲು ಬಗೆದು ಎಗ್ಗಿಲ್ಲದೆ ಟಿಪ್ಪರ್ ಗಟ್ಟಲೆ ಮರಳು ಸಾಗಿಸಿದ್ದರಿಂದ ಕೆರೆ ತುಂಬಾ ಆಳವಾಗಿದೆ. ಸದ್ಯ ಕೆರೆ ತುಂಬಿರುವ ಪರಿಣಾಮ ಈಜಲು ಹೋದ ಯುವಕ ಕೆರೆಯಲ್ಲಿ ಮುಳುಗಿದ ಪರಿಣಾಮ ಕೆಸರು ಹೂಳಿನಲ್ಲಿ ಸಿಲುಕಿಕೊಂಡಿರಬಹುದು ಎಂದು ಗ್ರಾಮಸ್ಥರು ಮಾತನಾಡಿಕೊಳ್ಳುತ್ತಿದ್ದಾರೆ. ಆದರೆ ಯುವಕ ಇನ್ನೂ ಪತ್ತೆಯಾಗಿಲ್ಲ. ಕಾರ್ಯಾಚರಣೆ ಮಾತ್ರ ಮುಂದುವರೆದಿದೆ ಎಂದು ಅಗ್ನಿಶಾಮಕ ಠಾಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಈ ಘಟನೆ ಸುತ್ತಮುತ್ತಲಿನ ಗ್ರಾಮಸ್ಥರನ್ನು ಬೆಚ್ಚಿ ಬೀಳಿಸಿದೆ. ಎಲ್ಲ ಹಾಕ್ಯಾರ ಸರ್, ಎಲ್ಲ ಪ್ರಯತ್ನ ಮಾಡಿದ್ರಿ. ಈಗ ಒಂದು 5-6 ಮಂದಿ ಇಳಿದು ಬಂದ್ರಿ. ಯಾಕಂದ್ರೆ ಡೀಪ್ ಅನಾಹುತ ಐತ್ರಿ ಯಾಕಂದ್ರೆ ಅವ್ರಿಗೆ ತಳ ತಟ್ಟವಲ್ತಾವ್ರು. ನೀವು ಬರೀ ಉಪ್ಸ ಹಾಕ್ಯಂಡ್ ಹೋಗ್ತಾರ್ರಿ, ಮ್ಯಾಲೆ ತಿರ್ಗಿಡ್ತಾರ ಬರ್ತಾರೆ ಸರ್. ಮುನಿ ಬರ್ತಾರ, ಒಂದ ಆಳ ಮಿನಿಮಮ್ ಮುನಿ ಬರ್ತಾರ ಹೊರತಾಗಿ ಹುಡುಕಕ್ ಟೈಮ್ ಯಾಕಂದ್ರೆ ಉಸಿರುಗಟ್ಟು ಬಿಡ್ತಾರೆ. ಆಕ್ಸಿಜನ್ ಪ್ರಯತ್ನ ಮಾಡಿ